ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ತುಂಬಾನೇ ಸರಳವಾದ ವಿಧಾನದಲ್ಲಿ ಹಸಿರು ಮೆಣಸಿನಕಾಯಿಯಿಂದ ರುಚಿಕರವಾಗಿರುವಂತ ಸ್ಪೆಷಲ್ ರೆಸಿಪಿ ನಿಮ್ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಬರೀ ತಡ ಮಾಡ್ಲಾರ್ದೆ ರೆಸಿಪಿ ಸ್ಟಾರ್ಟ್ ಮಾಡೋಣಂತ್ರಿ. ಇಲ್ಲಿ ನೋಡ್ರಿ, ಒಂದ್ ಕಡಾಯಿದಾಗ 1 ಗ್ಲಾಸ್ ಆಗೋಷ್ಟು ನೀರ್ ಹಾಕೊಂಡಿನ್ರಿ. ನೀರ್ ಕುದೀತಿರ್ಬೇಕಾದ್ರೆ ನಾನಿಲ್ಲಿ ತೊಳೆದಿರುವಂತ 10 ರಿಂದ 12 ಹಸಿಮೆಣಸಿನಕಾಯಿ ಹಾಕೊಂಡಿನ್ರಿ. ಇದನ್ನ ಏನಿಲ್ಲ ಅಂದ್ರೆ ಒಂದ್ 6 ರಿಂದ 7 ನಿಮಿಷಗಳ ಕಾಲ ಕುದಿಸ್ಕೋಬೇಕ್ರಿ. ಮೆಣಸಿನಕಾಯಿ ಅನ್ನೋದು ಫುಲ್ ಸಾಫ್ಟ್ ಆಗ್ಬೇಕ್ರಿ. ಅಲ್ಲಿವರೆಗೂ ಇದನ್ನ ಕುದಿಸ್ಕೋಬೇಕು ನೋಡ್ರಿ. ನೋಡ್ತಾ ಇರ್ಬೋದ್ರಿ, ಮೆಣಸಿನಕಾಯಿ ಅನ್ನೋದು ಸಾಫ್ಟ್ ಆಗ್ಯಾವ್ರಿ. ಇವಾಗ ಏನ್ ಮಾಡೋದ್ರಿ, ನಾವು ಗ್ಯಾಸ್ ಆಫ್ ಮಾಡ್ಕೊಂಡು ಇದ್ರೊಳಗಿನ ಮೆಣಸಿನಕಾಯಿ, ಬಿಸಿನೀರೊಳಗಿನ ಮೆಣಸಿನಕಾಯಿ ತೆಗೆದು ಒಂದು ಪ್ಲೇಟ್ದಾಗ ಎತ್ತಿಟ್ಕೊಳತ್ತೀನ್ರಿ. ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಇಲ್ಲಿ ಜಜ್ಜೋ ಕಲ್ದಾಗ ಹಾಕೊಳತ್ತೀನ್ರಿ. ನೀವು ಬೇಕಂದ್ರ ಮಿಕ್ಸಿ ಒಳಗ್ನು ಹಾಕೊಂಡ್ರೆ ಬರ್ತೈತ್ರಿ. ಆದ್ರ ಮಿಕ್ಸಿ ಒಳಗ್ ಹಾಕಿದ್ರ ಫುಲ್ ಪೇಸ್ಟ್ ತರ ಆಗುತ್ರಿ. ಅದಕ್ಕಂತ ಹೇಳಿ ಈ ರೀತಿ ಮಾಡ್ಕೋಬೇಕು ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಈ ರೀತಿ ಮ್ಯಾಶ್ ಮಾಡ್ಕೋಬೇಕ್ರಿ. ಮ್ಯಾಶ್ ಮಾಡ್ಕೊಂಡು ನೋಡ್ತಾ ಇರ್ಬೋದ್ರಿ, ಈ ರೀತಿ ತರಿ ಆಗನ. ನೆಕ್ಸ್ಟ್ ಏನ್ ಮಾಡೋದ್ರಿ, ಇದಕ್ಕ ಸ್ವಲ್ಪ ಬೆಳ್ಳುಳ್ಳಿ, ಅದೇ ರೀತಿ ಕೊತ್ತಂಬರಿ ಸೊಪ್ಪು ಹಾಕೊಂಡೇನ್ರಿ. ಅದು ಕೂಡ ಅಷ್ಟೇ ರೀ, ಸ್ವಲ್ಪ ನಿಧಾನವಾಗಿ ಜಜ್ಕೋಬೇಕ್ರಿ. ಯಾಕಂದ್ರ ಕಣ್ಣಾಗ ಅದು ಸಿಡಿತೈತ್ರಿ ಹಸಿ ಮೆಣಸಿನಕಾಯಿ ಅನ್ನೋದು. ಅದಕ್ಕಂತ ಹೇಳಿ ಈ ರೀತಿ ಮ್ಯಾಶ್ ಮಾಡ್ಕೋಬೇಕ್ರಿ. ಈ ರೀತಿ ನಿಮ್ಗೆ ಇಷ್ಟ ಆಗಲ್ಲ ಅಂದ್ರ ಮಿಕ್ಸಿ ಒಳಗ್ ಕೂಡ ಮಾಡ್ಕೋಬಹುದು ನೋಡ್ರಿ. ನೆಕ್ಸ್ಟ್ ಇಲ್ಲಿ ನಾನು 2 ರಿಂದ 3 ಸ್ಪೂನ್ ಆಗುವಷ್ಟು ಶೇಂಗಾ ಹಾಕೊಳತ್ತೀನ್ರಿ. ಹುರಿದಿರುವಂತ ಶೇಂಗಾ ಹಾಕೊಂಡೇನ್ರಿ. ಈ ಚಟ್ನಿಗೆ ಶೇಂಗಾ ಹಾಕೋದ್ರಿಂದ ಟೇಸ್ಟ್ ಅನ್ನೋದು ಡಬಲ್ ಆಗುತ್ತೆ ನೋಡ್ರಿ. ಈ ರೀತಿ ಚಟ್ನಿ ಶೇಂಗಾ ಜಜ್ಜದಾದ ಬಳಿಕ ನೆಕ್ಸ್ಟ್ ಏನ್ ಮಾಡೋದ್ರಿ, ಇದಕ್ಕ ಒಂದ್ ಅರ್ಧ ಟೊಮ್ಯಾಟೊ ಹಾಕೊಂಡೇನ್ರಿ. ನೀವು ಬೇಕಂದ್ರೆ ಹಾಕೋಬಹುದ್ರಿ ಅಥವಾ ಸ್ಕಿಪ್ ಕೂಡ ಮಾಡ್ಕೋಬಹುದ್ರಿ. ಟೊಮ್ಯಾಟೊ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಅನ್ನೋದು ಜಾಸ್ತಿ ಬರ್ತೈತ್ರಿ. ಅದಕ್ಕಂತ ಹೇಳಿ ನಾನು ಟೊಮ್ಯಾಟೊ ಹಾಕೊಂಡು ಇದನ್ನ ನೀಟಾಗಿ ಚಟ್ನಿ ತರ ಮಾಡ್ಕೋಬೇಕು ನೋಡ್ರಿ. ಈ ತರ ತರಿಯಾಗಿ ಚಟ್ನಿ ಅನ್ನೋದು ರೆಡಿ ಐತ್ರಿ. ನೋಡ್ತಾ ಇರ್ಬೋದ್ರಿ, ಬಿಸಿ ಬಿಸಿ ರೊಟ್ಟಿಗಾಲಿ, ಚಪಾತಿಗಾಲಿ, ಅನ್ನಕ್ಕಾಲಿ ಸೂಪರ್ ಕಾಂಬಿನೇಷನ್ ಆಗಿರುವಂತ ಚಟ್ನಿ ಐತ್ ನೋಡ್ರಿ. ಯಾರಿಗಾದ್ರೂ ಬಾಯಿ ರುಚಿ ಕೆಟ್ಟಿತ್ತಲ್ರಿ, ಅವ್ರು ಕೂಡ ಒಂದ್ 2 ನಿಮಿಷದಾಗ ಈ ರೀತಿ ಚಟ್ನಿ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ನೋಡ್ರಿ, ಇಲ್ಲಿ ಸೂಪರ್ ಆಗಿರುವಂತ ಚಟ್ನಿ ರೆಡಿ ಐತ್ರಿ. ಒಂದ್ ಹನಿ ಎಣ್ಣೆ ಇಲ್ಲಾರ್ದೇನೆ ಚಟ್ನಿ ಮಾಡ್ಯಾವ ನೋಡ್ರಿ. ಟೇಸ್ಟ್ ಅಂತೂ ಸೂಪರ್ ಐತ್ರಿ. ನಾನು ಇದು ಅನ್ನದ ಜೊತೆ ಸರ್ವ್ ಮಾಡ್ಕೊಳ್ತೀನಿ ನೋಡ್ರಿ. ಬಿಸಿ ಬಿಸಿ ಅನ್ನಕ್ಕೆ ಈ ರೀತಿ ಚಟ್ನಿ ಮಾಡ್ಕೊಂಡ್ ತಿಂದ್ರ ಸೂಪರ್ ಆಗಿರುವಂತ ಟೇಸ್ಟಿ ಆಗಿರುವಂತ ಚಟ್ನಿ ಅಂತಾನೆ ಹೇಳ್ಬೋದು ನೋಡ್ರಿ. ಯಾವುದೇ ಮಸಾಲ ಇಲ್ರಿ, ಏನು ಇಲ್ರಿ, ಸಿಂಪಲ್ ಆಗಿ ಮಾಡಿರುವಂತ ಚಟ್ನಿ ಐತ್ ನೋಡ್ರಿ. ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.